ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಕ್ಲಾಸ್ ನಂಬರ್ 6. ನೀವು ಆವಾಗಲೇ ಕ್ಲಾಸ್ ನಂಬರ್ 5 ತೊಗೊಂಡಿದ್ದೀರಿ, ನೋಡಿದಿರಿ ಅಂತ ಅನ್ಕೊತೀನಿ. ನಿನ್ನೆ ನಾನು ಭಾರತದ ಸಂವಿಧಾನದ ಬಗ್ಗೆ ಪೀಠಿಕೆ ಕೊಟ್ಟಿದ್ದೀನಿ. ಕೆಲವೊಂದಿಷ್ಟು ಇನ್ಫಾರ್ಮೇಟಿವ್, ಭಾಳ ಉಪಯುಕ್ತವಾದ ವಿಷಯಗಳನ್ನು ತಿಳಿಸಿದ್ದೀನಿ. ನೀವೆಲ್ಲ ನೋಡ್ರಿ ಅಂತ ಅನ್ಕೊತೀನಿ. ಸ್ವಲ್ಪ 2 ಮಿನಿಟ್ಸಲ್ಲಿ ಗ್ಲ್ಯಾನ್ಸ್ ಮಾಡೋಣ. ಭಾರತದ ಸಂವಿಧಾನವು ಯಾವಾಗ ಅಂಗೀಕಾರಗೊಂಡಿತ್ತು? ನಮ್ಗೆ ಯಾರಿಗಾದ್ರೂ ಗೊತ್ತಾ? ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮನಸ್ಸಿನಲ್ಲಿ ಅಥವಾ ನಿಮ್ಮ ಪೇಪರಲ್ಲಿ ಬರೆದಿಟ್ಟು. 1949 ನವೆಂಬರ್ 26. ಓಕೆ. ಮತ್ತು ಜಾರಿಗೊಳಿಸಿದ್ದು ಯಾವಾಗ? 1950 ಜನವರಿ 26. ಓಕೆ. ನಾವು ಯಾವಾಗಿಂದ ಸಂವಿಧಾನ ದಿನಾಚರಣೆ ಅಂದರೆ ಕಾನ್ಸ್ಟಿಟ್ಯೂಷನ್ ಡೇಯನ್ನು ಆಚರಣೆ ಮಾಡಲು ಪ್ರಾರಂಭಿಸಿದೆವು? 2015. 2015ರಿಂದ ನಾವು ಕಾನ್ಸ್ಟಿಟ್ಯೂಷನ್ ಡೇಯನ್ನು ಆಚರಣೆ ಮಾಡಲು ಪ್ರಾರಂಭಿಸಿದೆವು. ಮತ್ತು ವಿಶ್ವಸಂಸ್ಥೆಯು ಯಾವಾಗ ವಿಶ್ವ ಜ್ಞಾನ ಜ್ಯೋತಿ ದಿನಾಚರಣೆಯಾಗಿ ಆಚರಣೆ ಮಾಡಿತ್ತು? ನವೆಂಬರ್ 26, 2015. ಯಾಕಂದ್ರೆ ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಬರ್ತ್ ಆ್ಯನಿವರ್ಸರಿ ಇತ್ತು, ಹಾಗಾಗಿ ಅವರು ಹಂಗೆ ಮಾಡಿದರು. ಮತ್ತು ನೆಕ್ಸ್ಟ್ ನಿನ್ನೆ ಏನು ತಿಳ್ಕೊಂಡಿದ್ದೀವಿ ಅಂದ್ರೆ, ಮೊದಲ ಸಭೆ ಯಾವಾಗ ನಡೆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿನ್ನೆ ವಿಡಿಯೋದಲ್ಲಿ ಕಲಿಸ್ಕೊಟ್ಟಿದ್ದೀನಿ. ಇವಾಗ ಹೇಳಿ, ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡೌಟ್ ಪಡ್ಬೇಡ್ರಿ, BR ಅಂಬೇಡ್ಕರ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಮೊದಲೇ 2 ದಿನಗಳು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂದರೆ 1946 ಡಿಸೆಂಬರ್ 9 ಮತ್ತು 10 ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಇದ್ದರು. ಆಮೇಲೆ ಡಿಸೆಂಬರ್ 11 ಅಂದರೆ 1946 ಡಿಸೆಂಬರ್ 11 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂತ ಕರೆದವರು ಯಾರಂದ್ರೆ ಡಾಕ್ಟರ್ ME ಪೈಲಿ. ಓಕೆ. ಅದಕ್ಕೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಕಾನೂನು ಸಲಹೆಗಾರರಾಗಿ ಆಯ್ಕೆಯಾದವರು ಯಾರಂದ್ರೆ ಬೆನಗಲ್ ನರಸಿಂಹರಾಯರು. ಬೆನಗಲ್ ನರಸಿಂಹರಾಯರು ಯಾರು? ನಮ್ಮ ಹೆಮ್ಮೆಯ ಕನ್ನಡಿಗರು. ಹಾಗಾಗಿ ಸಂವಿಧಾನ ಕರಡು ರಚನಾ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು? 7 ಜನಗಳು. 7 ಜನ ಕರಡು ಸಮಿತಿಯ ಸದಸ್ಯರು ಇರ್ತಾರ. ಭಾರತದ ಸಂವಿಧಾನ ರಚನೆಗೊಳ್ಳಲು ತೆಗೆದುಕೊಂಡ ಕಾಲಮಿತಿ ಎಷ್ಟು? ಹೇಳಿ ನೋಡೋಣ. ಡೌಟ್ನಲ್ಲಿರಬೇಡಿ, ಗ್ಲಾನ್ಸ್ ಮಾಡ್ತಾ ಇರಬೇಕು, ಓದ್ತಾ ಇರಬೇಕು, ಆವಾಗಲೇ ಎಲ್ಲ ತಲೆಯಲ್ಲಿ ಹೋಗುತ್ತಾ. 2 ವರ್ಷ 11 ತಿಂಗಳು 18 ದಿನ. ಇಲ್ಲೆಲ್ಲಿ ಬೋರ್ಡ್ ಮ್ಯಾಗ ಎಲ್ಲಾರ ನಾ ಬರ್ದೀನಿ ಈ ಪಾಯಿಂಟ್ ಯಾವೂ ಬರ್ದಿಲ್ಲ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದನ್ನ ನೀವು ಮನದಲ್ಲಿ ಮನನ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಬರ್ತೈತಿ. ನಮ್ಮ ಸಂವಿಧಾನವು, ಭಾರತದ ಸಂವಿಧಾನವು 70% 75% 1935 ಭಾರತ ಸರ್ಕಾರದ ಕಾಯ್ದೆ ಅಂತಿದೆ. 1935 ಭಾರತ ಸರ್ಕಾರದ ಕಾಯ್ದೆಯನ್ನು ಬರೆದವ್ರು ಯಾರು ಗೊತ್ತಾ? ಇಲ್ಲ. ನೀವೇನು ಅನ್ಕೊಂಡ್ರಿ? ನಾವು ಬರ್ದೀವಿ ಅಂತ ನೀವು ಅನ್ಕೊಂಡ್ರಿ. ಭಾರತೀಯರಲ್ಲ, ಅದನ್ನು ಬರೆದವರು ಬ್ರಿಟಿಷರು. ಹಾಗಾಗಿ ನೀವು ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹೋಗುವಾಗ ಹಿಂದಿನದನ್ನು ಓದ್ಕೊಂಡು ಬಂದಾಗ ಮಾತ್ರ ಮುಂದಿನ ಕ್ಲಾಸ್ಗಳು ಅರ್ಥ ಆಗ್ತಾವು. ಇವಾಗ ನಾನು 6ನೇ ಕ್ಲಾಸಿಗೆ ಬಂದಿದ್ದೀನಿ. ಫಸ್ಟ್ 3 ಕ್ಲಾಸ್ ಏನಿದಾವೆ, 4th ಕ್ಲಾಸ್ ಏನಿದೆ, ಎಲ್ಲ ನೋಡ್ತಾ ಬಂದಂಗೆ ಮಾತ್ರ ನನ್ನ 6ನೇ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತೆ. ಸಂವಿಧಾನ ಅನ್ನೋದು ದೊಡ್ಡ ವಿಷಯ. ಹಾಗಾಗಿ ತಾವುಗಳು ಇದನ್ನು ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ಓದ್ಕೋಬೇಕು. ಅಂದಾಗ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆ ರೀತಿ ಟಚ್ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗೆಯಲು ಸಾಧ್ಯ. ನಿಮಗೊಂದು ಗೊತ್ತಿರಲಿ, ಸರ್ಕಾರ ಹುದ್ದೆ ಎಲ್ಲರಿಗೂ ಒರೆಯೋದಲ್ಲ. ಕೆಲವು ಜನಗಳು ಯಾರು ಪರಿಶ್ರಮ ಪಡ್ತಾರ ಅವರನ್ನು ಹುಡುಕ್ಯಾಡ್ಕೊಂಡು ಬರ್ತೈತಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ, ಕೇಳ್ರಿ. ಬಿಹಾರದ ಏಕ್ಮಾ ಬಜಾರ್ ಎಂಬಲ್ಲಿ ಕಮಲಾ ಸಿಂಗ್ ಶಾರದಾದೇವಿ ದಂಪತಿಗಳಿಗೆ 8 ಜನ ಮಕ್ಕಳು.
ಅದರಲ್ಲಿ 7 ಜನ ಹೆಣ್ಣು ಮಕ್ಕಳಿದ್ರೆ 8ನೇದವನು ಒಬ್ಬ ಹುಡುಗ ಇದ್ದಾನ. ನೆನಪಿರ್ಲಿ, ಆ 7 ಜನ ಹೆಣ್ಣು ಮಕ್ಕಳು ಕೂಡ ಸರ್ಕಾರಿ ನೌಕರಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕೆ ಅವರಷ್ಟು ಸರ್ಕಾರಿ ನೌಕರಿ ಸೇವೆ ಸಲ್ಲಿಸಕ್ ಸಾಧ್ಯ ಐತಂದ್ರ ಅವರ ತಂದೆ ತಾಯಿಗಳು ಏಕಮಾ ನಗರದಲ್ಲಿ ಹಿಟ್ಟಿನ ಗಿರಣಿ ಇಟ್ಕೊಂಡಾರ. ಬಿಹಾರದ ಏಕಮಾ ನಗರ ಬಜಾರ್ನಲ್ಲಿ ಹಿಟ್ಟಿನ ಗಿರಣಿ ಇಟ್ಕೊಂಡಾರ. ತಂದೆ ಪ್ರತಿದಿನ 4 ಗಂಟೆಗೆ ಎಬ್ಬಿಸ್ತಿದ್ರು ಮಕ್ಕಳಿಗೆ. ಆ ಎದ್ದಿದ್ದಕ್ಕೆ, ಅದರ ಶ್ರಮ ಪಟ್ಟಿದ್ದಕ್ಕೆ 7 ಜನ ಅಬಕಾರಿ, ಆರ್ಮಿ, ಸ್ಟೇಟ್ ಪೊಲೀಸು, ಹಿಂಗೆ ನಾನಾ ಹಂತಗಳಲ್ಲಿ ಸೇವೆ ಸಲ್ಲಿಸ್ತಿದಾರ. ಇದು ನಾನು ಹೇಳ್ತಾ ಇರೋದಲ್ಲ, ನ್ಯೂಸ್ ಪೇಪರ್ ಹೇಳ್ತಿದಾವ, ಸಾಕಷ್ಟು ಕಡೆ ವರದಿಯೂ ಆಗಿದ್ದಾವ. ಹಾಗಾಗಿ ಒಂದೇ ಮನೆಯಲ್ಲಿ 7 ಸರ್ಕಾರ ನೌಕರಿ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ಅದು ಒಂದೇ ತಾಯಿಗೆ ಹುಟ್ಟಿದಂತ ಮಕ್ಕಳೇ ಪಡೆಯುವುದು, ಅದರಂತ ಅದೃಷ್ಟವೇ ಮತ್ತೊಂದಿಲ್ಲ. ಅವರೆಲ್ಲ ಹಾಕಿದ ಪರಿಶ್ರಮ ಅವ್ರನ್ನ ಅಲ್ಲಿಗೆ ತಂದು ನಿಲ್ಲಿಸಿದೆ. ಹಾಗಾಗಿ ಬನ್ನಿ, ಕಮ್ ಟು ದ ಪಾಯಿಂಟ್. ಇವಾಗ ಭಾರತ ಸಂವಿಧಾನದ ಮುಂದುವರಿದ ಭಾಗ ಇವತ್ತು ನಾವು ಪ್ರಸ್ತಾವನೆ ಮಾಡೋಣ. 1946 ಕ್ಯಾಬಿನೆಟ್ ನಿಯೋಗವನ್ನು ರಚನೆ ಮಾಡಿದಾರ. ಯಾರೋ ಬ್ರಿಟನ್ ಪ್ರಧಾನಿಯಾಗಿದ್ದ ಅಟ್ಲಿ ಅವರು, ಕ್ಲೆಮೆಂಟ್ ಅಟ್ಲಿ ಅವರು ಒಂದು ನಿಯೋಗ ರಚನೆ ಮಾಡ್ತಾರ 1946 ಒಳಗ. 3 ಸದಸ್ಯರ ಒಳಗೊಂಡ ಒಂದು ನಿಯೋಗ ಅದು. ಅದರ ಅಧ್ಯಕ್ಷರಾಗಿ ಸರ್ ಫಿಲಿಕ್ಸ್ ಲಾರೆನ್ಸ್ ಅವರು ಅಧ್ಯಕ್ಷರಾದ್ರ. ಎ.ವಿ. ಅಲೆಕ್ಸಾಂಡರ್, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸನ್ ಅವರು ಸದಸ್ಯರಾಗ್ತಾರ. ಆ ನಿಯೋಗ ರಚನೆ ಮಾಡಿ ಭಾರತಕ್ಕೆ ಹೋಗಿ ನೀವೇನ್ ಮಾಡ್ರಿ, ಒಂದು ಸ್ಟಡಿ ಮಾಡಿ ಅದನ್ನ ವರದಿ ನಮಗೆ ಒಪ್ಪಿಸ್ರಿ. ಯಾಕಂದ್ರೆ ಬ್ರಿಟಿಷರ ಮನದಲ್ಲಿ ಆಲ್ರೆಡಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದು ಬಂದ್ಬಿಟ್ಟಿತ್ತು. ಹಾಗಾಗಿ ಕೆಲವೊಂದು ಶಿಫಾರಸು ಮಾಡಲು, ವರದಿ ತಯಾರಿಸಲು 1946 ಕ್ಯಾಬಿನೆಟ್ ನಿಯೋಗ ರಚನೆ ಆಗುತ್ತೆ. ಆ ಕ್ಯಾಬಿನೆಟ್ ನಿಯೋಗದ ರಚನೆ ಆದ ಮೇಲೆ ಅವರ ಕಾರ್ಯವ್ಯಾಪ್ತಿ ಎಲ್ಲಿವರೆಗೂ ಬಂತಂದ್ರ ನೋಡ್ರಿ, 1946ರಲ್ಲಿ ರಚನೆ, ಮಾರ್ಚ್ 26ರಂದು ರಚನೆ ಆಗುತ್ತೆ. 1946 ಮೇ 16ರಂದು ತನ್ನ ಶಿಫಾರಸುಗಳನ್ನ ಪ್ರಕಟಿಸುತ್ತ. ಯಾವುದು? 1946ರ ಕ್ಯಾಬಿನೆಟ್ ನಿಯೋಗ. ಕ್ಯಾಬಿನೆಟ್ ಆಯೋಗದಲ್ಲ ಶಿಫಾರಸಿನಂತೆ ಮೊದಲ ಅವರು ಶಿಫಾರಸು ಏನಂದ್ರ, ಭಾರತದಲ್ಲಿ ಸಂವಿಧಾನ ರಚನಾ ಸಮಿತಿ ರಚನೆಯಾಗಬೇಕು. ಭಾರತದಲ್ಲಿ ಸಂವಿಧಾನ ರಚನಾ ಸಮಿತಿ ರಚನೆಯಾಗಬೇಕು. ಆ ಸಂವಿಧಾನ ರಚನಾ ಸಮಿತಿ ಯಾವ ತರ ಇರಬೇಕಂದ್ರ, ಅದರಲ್ಲಿ ಯಾವುದೇ ಬ್ರಿಟಿಷ್ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇರಬಾರದು. ಕೇವಲ ಭಾರತೀಯರಿಂದ ಮಾತ್ರ ಆ ಸಂವಿಧಾನ ರಚನಾ ಸಮಿತಿ ಕೂಡಿರಬೇಕು. ಇದು ಅಷ್ಟೇ ಅಂದ್ರೆ ಮುಗಿಯಂಗಿಲ್ಲ. ಮುಂದೇನ್ ಹೇಳ್ತಾರ ಅವ್ರು ಅಂದ್ರ, ರಚನಾ ಸಭೆಗೆ ಪರೋಕ್ಷವಾಗಿ ಚುನಾವಣೆ ನಡೆಸಬೇಕು. ಈ ರಚನಾ ಪರೋಕ್ಷವಾಗಿ ಚುನಾವಣೆ ನಡೆಸಬೇಕು. ಆ ಚುನಾವಣೆಯಲ್ಲಿ ಎಲ್ಲಾ ಸಮುದಾಯದವರು ಭಾಗವಹಿಸಬೇಕು. ಅಂದ್ರೆ ನೋಡ್ರಿ, ಫುಲ್ ಫ್ರೀಡಮ್ ಕೊಟ್ಟಿದಾರ. ಭಾರತೀಯರಲ್ಲಿ ಅವಾಗೇ ಜಾತಿಯ ವ್ಯವಸ್ಥೆ ಇತ್ತು. ಹಾಗಾಗಿ ಎಲ್ಲಾ ವರ್ಗದವರು ಆ ರಚನಾ ಸಮಿತಿ ಒಳಗ ಇರಬೇಕು. ಹಾಗಾಗಿ ಒಂದು ಕೂಲಂಕುಷವಾದ ಒಂದು ಸಂಪೂರ್ಣ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅವರು ಶಿಫಾರಸು ಮಾಡ್ತಾರೆ. ಈ 1946ರ ಕ್ಯಾಬಿನೆಟ್ ನಿಯೋಗ ಏನಿದೆ ಅಲ್ಲ, ಆ ಕ್ಯಾಬಿನೆಟ್ ನಿಯೋಗದ ಮುಂದುಗಡೆ ಇದಕ್ಕಿಂತ ಮುಂಚೆನೆ ಆಲ್ರೆಡಿ ಪಾಕಿಸ್ತಾನದವರು ಮಹಾನ್ ಬುದ್ಧಿಜೀವಿಗಳು ಏನ್ ಮಾಡ್ತಾರ, ನಮ್ಮನ್ನು ಭಾರತದಿಂದ ಬೇರ್ಪಡಿಸ್ರಿ, ಪ್ರತ್ಯೇಕಿಸಿ ನಮಗೆ ಒಂದು ಸಪರೇಟ್ ದೇಶ ಕೊಡ್ರಿ ಅಂತ ಕೇಳಿರ್ತಾರ. 1946ರ ಕ್ಯಾಬಿನೆಟ್ ನಿಯೋಗ ಅದನ್ನ ತಿರಸ್ಕಾರ ಮಾಡುತ್ತ. ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನ ತಿರಸ್ಕಾರ ಮಾಡುತ್ತ. ಅದರ ಜೊತೆಗೆ ಭಾರತದ ಸಂವಿಧಾನ ರಚನೆಯಾಗಿ, ಭಾರತಕ್ಕೆ ಸಂವಿಧಾನ ರಚನೆ ಆಗುವವರೆಗೂ, ಪೂರ್ತಿ ರಚನೆಯಾಗಿ ಸ್ವಾತಂತ್ರ್ಯ ಸಿಗುವವರೆಗೂ ಒಂದು ತಾತ್ಕಾಲಿಕ ಸರ್ಕಾರ ಭಾರತದಲ್ಲಿ ಇರಬೇಕಂತ ಕೂಡ ಶಿಫಾರಸು ಮಾಡುತ್ತ. ಆ ತಾತ್ಕಾಲಿಕ ಸರ್ಕಾರ 1946 ಸೆಪ್ಟೆಂಬರ್ 2ರಿಂದ 1947 ಆಗಸ್ಟ್ 15ರವರೆಗೂ ಕಾರ್ಯಾಚರಣೆ ಮಾಡ್ತೈತಿ. ಅದರ ಅಧ್ಯಕ್ಷರಾದವರು
ಲಾರ್ಡ್ ವೇವೆಲ್ ಅನ್ನೋರು ಆ ತಾತ್ಕಾಲಿಕ ಸರ್ಕಾರದ ಅಧ್ಯಕ್ಷರಾಗಿರ್ತಾರ. ಉಪ ಅಧ್ಯಕ್ಷರಾಗಿ ನಮ್ ಜವಾಹರ್ಲಾಲ್ ನೆಹರು ಅವರು ಇರ್ತಾರ. ಇದರಲ್ಲಿ ಒಟ್ಟು 14 ಜನರ ಸಚಿವ ಸಂಪುಟ ಇರತೈತಿ. ಆ 14 ಜನ ಸಚಿವ ಸಂಪುಟದಲ್ಲಿ 6 ಜನ ಭಾರತೀಯ ಕಾಂಗ್ರೆಸ್ಸಿನ ಮೆಂಬರ್ಗಳಾದ್ರೆ 5 ಜನ ಮುಸ್ಲಿಂ ಲೀಗದ ಸದಸ್ಯರಿರ್ತಾರ. ಇನ್ನು ಉಳಿದ 3 ಜನ ಕ್ರಿಶ್ಚಿಯನ್ನು, ಪಾರ್ಸಿ, ಕ್ರೈಸ್ತ ಸಮುದಾಯದ ತಲಾ ಒಬ್ಬೊಬ್ಬರು ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿರ್ತಾರ. ಇದೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಈ ಪಾರ್ಟ್ ನಲ್ಲಿ ಹೇಳಿದ್ದು ಕ್ಯಾಬಿನೆಟ್ ವಿಭಾಗದ ಆಯೋಗದ ಏನು ನಾನು ಫಾರ್ಮೇಶನ್ ಹೇಳಿದೆ, ಅದರ ಶಿಫಾರಸುಗಳನ್ನು ಮಾಡಕ್ಕೆ ಕಳಿಸಿದಂತ ಅಟ್ಲೆಯವರ ಬಗ್ಗೆ ಹೇಳಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ನೀವು ಸಂವಿಧಾನ ಓದು ಮುಂದಾಗ ಅದರ ಹಿನ್ನೆಲೆ ಏನನ್ನೋ ತಿಳ್ಕೋಬೇಕನ್ನೋ ಸಲುವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ನಿಮಗೆ ತಿಳುವಳಿಕೆ ಇರಬೇಕು, ಯಾಕೆ ಅವರು ನಮಗೆ ಶಿಫಾರಸು ಮಾಡಿದರು ಅನ್ನೋದ್ರ ಸಲುವಾಗಿ ಈ ಪಾಯಿಂಟ್ ಅನ್ನ ನಿಮ್ಗೆ ಹೇಳಿದ್ದೀನಿ. ತಿಳ್ಕೊಳ್ಳಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟನ್ ಪ್ರಧಾನಿ ಆದವರು ಕೂಡ ಅಟ್ಲೆ ಅವರೇ ನಮಗ ಕಳಿಸಿರ್ತಾರೆ ಇದನ್ನು ಸ್ಟಡಿ ಮಾಡಿ ಭಾರತೀಯರಿಗೆ ಹೆಲ್ಪ್ ಮಾಡಾಕ. ಇನ್ನ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಡಿ, ನಮ್ಮ ಸಂವಿಧಾನ 60 ದೇಶಗಳ ಸಂವಿಧಾನದ ಭಾಗಗಳನ್ನು ಎರವಲು ಪಡೆದು ಸಮಗ್ರವಾಗಿ ವಿಚಾರ ಮಾಡಿ ಸ್ಟಡಿ ಮಾಡಿ ನಾವು ಸಂವಿಧಾನ ರಚನೆ ಮಾಡಿವಿ ಅಂತ ನಿಮಗೆ ಯಾವಾಗಲೇ 1ನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಇವಾಗ ಯಾವ್ಯಾವ ದೇಶದಿಂದ ಪ್ರಮುಖ ವಿಷಯಗಳನ್ನು ನಾವು ತಗೊಂಡಿವಿ ಅನ್ನೋದನ್ನ ಇವಾಗ ತಿಳಿಸಿಕೊಡ್ತೀನಿ. ವಿಶ್ವದ ದೊಡ್ಡಣ್ಣ ಅಮೆರಿಕದಿಂದ ಕೆಲವು ಮಹತ್ತರವಾದ ವಿಷಯಗಳನ್ನ ತಗೊಂಡಿವಿ. ಯಾವ್ಯಾವ್ದಂದ್ರ ಸುಪ್ರೀಂ ಕೋರ್ಟ್ ರಚನೆ ಯಾವ ತರ ಮಾಡಬೇಕು, ಮೂಲಭೂತ ಹಕ್ಕುಗಳು, ನ್ಯಾಯಿಕ ಪುನರ್ವಿಮರ್ಶೆ, ಸ್ವತಂತ್ರ ನ್ಯಾಯಾಂಗ. ನಿಮಗ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನಂತ ಕೇಳ್ತಾರಂದ್ರ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಯಿತು. ಅವಾಗ ನಿಮ್ಮ ಆನ್ಸರ್ ಏನಾಗಿರ್ಬೇಕು, ಅಮೇರಿಕಾ ಆಗಿರಬೇಕು. ನಮ್ಮ ಮೂಲಭೂತ ಹಕ್ಕುಗಳು ಎಷ್ಟಿದಾವ ಒಂದ್ಸಲ ವಿಚಾರ ಮಾಡ್ರಿ. 6 ಅಂತ ಹೇಳ್ತೀರಿ ನೀವು, ಇಟ್ಸ್ ನಾಟ್ ಎ ರೈಟ್ ಆನ್ಸರ್. ಇವಾಗ 5 ಆಗಿದಾವ. ಒಂದು ಮೂಲಭೂತ ಆಸ್ತಿ ಒಂದು ಹಕ್ಕನ್ನು ಮೂಲಭೂತ ಹಕ್ಕಾಗಿ ಕನ್ಸಿಡರ್ ಮಾಡಿಲ್ಲ, ಅದನ್ನ ತೆಗೆದು ಹಾಕಲಾಗಿದೆ. ಬನ್ನಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರ ಮುಂದೆ ಒಕ್ಕೂಟ ಸರ್ಕಾರ ವ್ಯವಸ್ಥೆಯನ್ನು ನಾವು ಕೆನಡಾ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಇವಾಗ ನೀವು ನೋಡಿರ್ಬೇಕು, ನಮ್ಮ ಭಾರತದಲ್ಲಿರುವುದು ಕೂಡ ಒಕ್ಕೂಟ ಸರ್ಕಾರ, ಇಂಡಿಯಾ ಒಕ್ಕೂಟ, ಮತ್ತೊಂದು ಒಕ್ಕೂಟ ಅಂತದೆ. ಒಕ್ಕೂಟ ಅಂದ್ರೆ ಹಲವು ಪಾರ್ಟಿಗಳು ಸೇರಿ ಮಾಡಿರುವಂತ ಸರ್ಕಾರ. ರಾಜನಿರ್ದೇಶಕ ತತ್ವಗಳನ್ನು ನಾವು ಐರ್ಲೆಂಡ್ ಇಂದ ಎರವಲು ಮಾಡಿದ್ದೀವಿ. ರಾಜನಿರ್ದೇಶಕ ತತ್ವ ಸಂವಿಧಾನದ 4ನೇ ಭಾಗದಲ್ಲಿ ಬರ್ತಾವು. ಏನಂದ್ರೆ ಸಂವಿಧಾನದ 4ನೇ ಭಾಗದಲ್ಲಿ ಬರ್ತಾವು. ಜರ್ಮನಿಯಲ್ಲಿ ಹಿಟ್ಲರ್ ಆಡಳಿತ ಎಲ್ಲರಿಗೂ ಗೊತ್ತೇ ಇದೆ. ಅಲ್ಲಿನ ತುರ್ತು ಪರಿಸ್ಥಿತಿ, ಅಲ್ಲಿನ ಜನಜೀವನ ಅಸ್ತವ್ಯಸ್ತತೆ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಅಲ್ಲಿಯ ಸಂವಿಧಾನದಿಂದ ನಾವು ತುರ್ತು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ತೆಗೆದುಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇನ್ನು ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿಯನ್ನು ಎರವಲು ಪಡೆದು ನಮ್ಮ ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ದೇವೆ. ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳು ಎಷ್ಟಿದಾವಂದ್ರ 10 ಇದಾವು. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿಯ ವಿಧಾನಗಳನ್ನು ಅದರ ಆರ್ಟಿಕಲ್ 368 ನಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ. ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಕೆಲವೊಬ್ಬರು ಹೇಳ್ತಿರ್ತಾರ. ಅದನ್ನು ತಿದ್ದುಪಡಿ ಮಾಡುವಂತ ಅವಕಾಶ ಕೊಟ್ಟಿದ್ದೆ ಆರ್ಟಿಕಲ್ 368 ಸಂವಿಧಾನ ತಿದ್ದುಪಡಿ ವಿಧಾನಗಳು. ಅದನ್ನ ನಾವು ಎಲ್ಲಿಂದ ಪಡೆದಿದ್ದೀವಿ ಅಂದ್ರ ದಕ್ಷಿಣ ಆಫ್ರಿಕಾದಿಂದ ಪಡೆದಿವಿ.
ಹಾಗಾಗಿ ನಿಮ್ಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವು ತರ ಯಾವ್ದನ್ನ ಎರವಲು ಪಡೆದಿದೀವಿ ಅನ್ನೋದನ್ನ ಒಂದು ಪಟ್ಟಿ ಮಾಡ್ಕೋರಿ. ಅಮೇರಿಕಾ, ಕೆನಡಾ, ಐರ್ಲೆಂಡು, ಜರ್ಮನಿ, ಆಸ್ಟ್ರೇಲಿಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ 7 ಪಾಯಿಂಟ್ ಇದಾವ. 7 ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಕೇಳ್ತಾರ. ಸಮವರ್ತಿ ಪಟ್ಟಿ ಯಾರ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೀವಿ ಅಂದಾಗ ಆಸ್ಟ್ರೇಲಿಯಾ ಅಂತ ಅನ್ಬೇಕು. ಅದೇ ನಿಮ್ಮ ಉತ್ತರ ಆಗಿರತೈತಿ. ಹಾಗಾಗಿ ಈ ಭಾಗ ಏನಿದೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಏನ್ ಮಾಡ್ಬೇಕು, ಈ ತರ ನಿಮ್ಮ ನೋಟ್ಸ್ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಇಟ್ಕೋಬೇಕು, ಸ್ಟಾರ್ ಹಾಕೋಬೇಕು. ಇಲ್ಲಾಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ನೀವು ಮಾಡ್ತಾ ಹೋಗ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಹೇಳಿದ್ರೆ ಇದು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಇಲ್ಲಾರ್ದು ಹೇಳ್ತೀರಿ, ಬಟ್ ಅದು ಹಿಸ್ಟ್ರಿ ಗೊತ್ತಿರ್ಲಿ ಅಂತ. ಬಟ್ ಇದು ಏನಿದೆಲ್ಲ ಇದು 7 ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಏನಂತ ಪ್ರಾರಂಭ ಮಾಡಿದಾರ? ಸಂವಿಧಾನದ ಪೀಠಿಕೆಯಲ್ಲಿ ಏನಂತ ಪ್ರಾರಂಭ ಮಾಡಿದಾರ ಅಂದ್ರ, ಭಾರತೀಯ ಪ್ರಜೆಗಳಾದ ನಾವು ಏನಂತ, ಭಾರತೀಯ ಪ್ರಜೆಗಳಾದಂತ ನಾವು. ಯಾವಾಗಲೂ UPSC KPSC ಅಂದ್ರ ಹೈಯರ್ ಯಾವುದೋ ಪೋಸ್ಟ್ಗಳಿದ್ರ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರ. ಯಾಕಂದ್ರೆ ಬೇಸಿಕ್ ಗೊತ್ತಿರ್ಲಿ ಅಂತ. ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಪ್ರಾರಂಭ ಆಗತ್ತ. ಪೀಠಿಕೆ ಈ ತರ ಪ್ರಾರಂಭ ಆಗತ್ತ. ಇವಾಗ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಇನ್ನ ಆಧುನಿಕ ಜಗತ್ತಿನಲ್ಲಿ ಪ್ರಸ್ತಾವನೆ ಅಳವಡಿಸಿಕೊಂಡ ಮೊದಲ ಸಂವಿಧಾನ ಯಾವುದಪ್ಪ ಅಂದ್ರೆ ಅಮೇರಿಕಾ. ವೆರಿ ಇಂಪಾರ್ಟೆಂಟ್. ಪ್ರಸ್ತಾವನೆ ಅಳವಡಿಸಿಕೊಂಡ ಮೊದಲ ದೇಶ ಯಾವುದು, ಮೊದಲ ಸಂವಿಧಾನ ಆಧುನಿಕ ಜಗತ್ತಿನಲ್ಲಿ ಅಂದ್ರೆ ಅಮೇರಿಕಾ. ನೆಕ್ಸ್ಟ್ ಪಾಯಿಂಟ್ ಬನ್ನಿ, ಜಗತ್ತಿನಲ್ಲಿ ಅತ್ಯಂತ ಸರಳವಾಗಿ ಸಂವಿಧಾನ ಬರೆದವರು ಯಾರಂದ್ರ ನಮ್ಮ ಇಂಗ್ಲೆಂಡ್ ದೇಶದ ಬಂಧುಗಳು. ಅದೇ ಅತ್ಯಂತ ಕಠಿಣವಾಗಿ ಬರೆದವರು ಯಾರಂದ್ರ ಅಮೇರಿಕದವರು. ಸರಳ ಅನ್ನೋದಕ್ಕೆ ಇನ್ನೊಂದು ಅಕ್ಷರ ಏನಂತಾರ, ನಮ್ಯ ಅಂತಾರ. ಎಕ್ಸಾಮ್ ನಲ್ಲಿ ಅತ್ಯಂತ ನಮ್ಯವಾಗಿ ಬರೆದ ಸಂವಿಧಾನ ಬರೆದ ದೇಶ ಯಾವ್ದಂತ ಕೇಳಿದಾಗ ನಿಮ್ಮ ಉತ್ತರ ಇಂಗ್ಲೆಂಡ್ ಅಂತ ಆಗಿರಬೇಕು. ಅನನ್ಯ ಅಂತ ಕೇಳಿದಾಗ ನಿಮ್ಮ ಉತ್ತರ ಏನಾಗಿರಬೇಕು, ಅಮೇರಿಕಾ ಅಂತ ಆಗಿರಬೇಕು. ಹಾಗಾಗಿ ಮುಂದಿನ ಪಾಯಿಂಟ್ ಹೋಗೋಣ. ಇವಾಗ ಭಾರತದ ಮೂಲ ಸಂವಿಧಾನದಲ್ಲಿ 395 ವಿಧಿ, 8 ಅನುಸೂಚಿಗಳು, 28 ಭಾಗಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಇದೇನಿದು ಮೂಲ ಸಂವಿಧಾನ. ಮೂಲ ಸಂವಿಧಾನ ಅಂದ್ರೆ ನಾವು ಬರ್ದಿರ್ತೀವಲ್ಲ, ಫಸ್ಟ್ಗೆ ನಾವು ಅರ್ಪಣೆ ಮಾಡಿಕೊಂಡಿರ್ತೀವಲ್ಲ, ಅದು ಮೂಲ ಸಂವಿಧಾನ. ಅದರಲ್ಲಿ ಎಷ್ಟು ವಿಧಿಗಳಿದಾವ? 395 ವಿಧಿ ಇದಾವ, 8 ಅನುಸೂಚಿಗಳಿದಾವ, 22 ಭಾಗಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಕಾಲಾನಂತರ ಮುಂದೆ ಪ್ರಸ್ತುತವಾಗಿ ಎಷ್ಟಿದಾವ ಅಂದ್ರ 474ಕ್ಕಿಂತ ಹೆಚ್ಚು ವಿಧಿಗಳು, 12 ಅನುಸೂಚಿಗಳು, 25 ಭಾಗಗಳು ಈ ಸದ್ಯದ ಮಟ್ಟಿಗೆ ನಮಗೆ ಸಿಕ್ಕಿರುವ ಇನ್ಫಾರ್ಮೇಶನ್ ಪ್ರಕಾರ ಇದಾವ. ಇವಾಗ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ತಿಳ್ಕೊರಿ, ಲಾರ್ಡ್ ಮೌಂಟ್ ಬ್ಯಾಟನ್ ಇವಾಗ ಏನಾಗತ್ತಂದ್ರ 1946 ಕ್ಯಾಬಿನೆಟ್ ಆಯೋಗ ಪಾಕಿಸ್ತಾನವನ್ನು ಪ್ರತ್ಯೇಕಿಸಲು ನಿರಾಕರಿಸುತ್ತ, ಬೇಡ ಅದನ್ನ ಬೇಡಿಕೆಯನ್ನ ತಿರಸ್ಕಾರ ಮಾಡತೈತಿ. ಆದ್ರ ಪಟ್ಟು ಬಿಡದ ಜಿನ್ನಾ ಆ್ಯಂಡ್ ಬಳಗದವರು ಇಲ್ಲ, ನಮಗದರ ಅವಶ್ಯಕತೆ ಇದೆ, ನಾವು ಬೇರೆ ದೇಶ ಮಾಡಿ ಹೋಗ್ತೀವಿ, ನಮ್ಮನ್ನು ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಒಂದು ದೇಶ ಮಾಡಿಕೊಡಿ ಅಂತ ಬ್ರಿಟಿಷರಲ್ಲಿ ಕೇಳಿಕೊಂಡಾಗ ಅದು ಮುಂದೆ ಏನಾಯ್ತು ಅನ್ನೋದು ಹಿಸ್ಟ್ರಿ. ಅದಕ್ಕಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು 1947 ಜೂನ್ 3ರಂದು ಜೂನ್ ಕ್ರಾಂತಿ ಮಂಡಿಸ್ತಾರ. ಜೂನ್ ಕ್ರಾಂತಿ ಮಂಡಿಸಿದಾಗ ಭಾರತವನ್ನು ಇಬ್ಬಾಗ ಮಾಡಲು ಯೋಜನೆ ರೂಪಿಸ್ತಾರ. ಇಬ್ಬಾಗ ಮಾಡಲು ಯೋಜನೆ ರೂಪಿಸ್ತಾರ. ಯಾವಾಗ? 1947 ಜೂನ್ 3ರಂದು. ಹಾಗಾಗಿ ಮುಂದೆ
ಮುಂದೆ ಏನಾಗುತ್ತೆ ಅಂದ್ರೆ ಇವಾಗ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಕೂಡ ಲಾರ್ಡ್ ಮೌಂಟ್ ಬ್ಯಾಟನ್ ಅವರೇ ಆಗಿದ್ರು. ಮುಂದ ಸ್ವತಂತ್ರ ಆದ ನಂತರ ಮೊದಲ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂದ್ರ ಸಿ ರಾಜಗೋಪಾಲಾಚಾರಿ. ಇಂಪಾರ್ಟೆಂಟ್. ಸ್ವತಂತ್ರ ಭಾರತದ ನಂತರ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳಿದ್ರೆ ಸಿ ರಾಜಗೋಪಾಲಾಚಾರಿ ಅನ್ನೋದು ನಿಮ್ಮ ಉತ್ತರ ಆಗಿರಬೇಕು. ಹಾಗಾಗಿ ಈ ಸಂವಿಧಾನ ಅನ್ನೋದು ಮುಗಿಯದೇ ಇರುವಂತ ಸಬ್ಜೆಕ್ಟ್. ಇದನ್ನ ಇನ್ನೂ ಕಂಟಿನ್ಯೂಷನ್ ಅಲ್ಲಿ ತುಂಬಾ ವಿಷಯಗಳನ್ನು ಮಾತಾಡೋದಿದೆ. ಮುಂದಿನ ಭಾಗಗಳಲ್ಲಿ ಕೂಡ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ. ಇದನ್ನ ನೀವು ಬೇಕಂದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಇದು ನೀವು ರಿಪಿಟೇಷನ್ ಮಾಡ್ತಾ ಇರಬೇಕು. ನಿಮ್ಗೆ ಇದು ತಿಳಿಲಿಲ್ಲ, ನಾನು ಬರ್ದದ್ದು ನಿಮ್ಗೆ ಅಕ್ಷರ ಕಾಣದೇ ಇದ್ರ, ಯಾಕಂದ್ರೆ ಚಿಕ್ಕದಾಗಿ ಬರ್ದಿರ್ತೀನಿ, ಅಕ್ಷರ ಕಾಣದೇ ಇದ್ರ ನಾನು ಮಾತಾಡುವಾಗ ಸ್ಪಷ್ಟವಾಗಿ ನಿಮ್ಗೆ ತಿಳಿತರ ಮಾತಾಡ್ತಾ ಇದ್ದೀನಿ. ಆ ಪಾಯಿಂಟ್ಗಳನ್ನ ನೋಟ್ ಮಾಡ್ಕೋಬೇಕು. ಒಂದು ಭಾರತದ ಸಂವಿಧಾನ ಅಂತ ಒಂದು ನೋಟ್ಬುಕ್ ಮಾಡ್ಕೊಡ್ರಿ. ಅದ್ರೊಳಗೆ ಈ ಪಾಯಿಂಟ್ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಈ ಪಾಯಿಂಟ್ ಬಿಟ್ಟರೆ ನಡೀತೈತಿ, ಈ ಪಾಯಿಂಟ್ ಮಾತ್ರ ಬಿಡಬೇಡಿ. ಕೆಲವೊಂದಿಷ್ಟು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, ಅದು ಎಕ್ಸಾಮ್ ಪರ್ಪೋಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ. ಒಂದಿಲ್ಲ ಮತ್ತೊಂದು ಎಕ್ಸಾಮ್ ಅಲ್ಲಿ ಬರುತ್ತೆ. ಹಾಗಾಗಿ ಇವತ್ತಿನ ಸೆಷನ್ ಅನ್ನ ಸ್ವಲ್ಪ ಮಟ್ಟಿಗೆ ಅಲ್ಪ ವಿರಾಮ ಕೊಡೋಣ. ಆದ್ರೆ ಅಲ್ಪ ವಿರಾಮ ಕೊಡೋಕ್ಕಿಂತ ಮುಂಚೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಫಾಲೋ ಮಾಡಿ, ನನ್ನ ಚಾನಲ್ ಜೊತೆ ಫಾಲೋ ಮಾಡ್ರಿ. ಅವಾಗ ಇನ್ನೂ ಹೆಚ್ಚಿನ ಕಂಟೆಂಟ್ಗಳನ್ನ ಅತಿ ವಿಸ್ತಾರವಾಗಿ ತಮಗೆ ಇಂಟ್ರೆಸ್ಟ್ ಬರುವ ರೀತಿ ಕಲಿಸುವ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.